ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಬ್ಲ್ಯಾಕಲ್ಲಿ ಟ್ರಾನ್ಸ್ಪರೆಂಟಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾನು ಇವತ್ತು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಕ್ಲಾತ್ ಇದೆಯಲ್ಲ, ಈ ಕ್ಲಾತು ನಮಗೆ ಹಾಕೊಂಡಾಗ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕು, ಆ ರೀತಿ ಸ್ಟಿಚಿಂಗ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾನು ಇವತ್ತು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಅವರೆಲ್ಲ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಕಲಿಯೋಂಥವ್ರಿಗೆ ಶೇರ್ ಮಾಡಿ. ಬ್ಲೌಸ್ ಮೆಷರ್ಮೆಂಟ್ ಬಂದು 38 ಇಂಚಸ್ಸು, ವೇಸ್ಟ್ ರೌಂಡ್ ಬಂದು 34 ಇಂಚಸ್ಸು. ಈ ಮೆಷರ್ಮೆಂಟಿಗೆ ಟ್ರಾನ್ಸ್ಪರೆಂಟಾಗಿ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಬನ್ನಿ. ಮೊದಲಿಗೆ ನಾವು ಈ ರೀತಿ ಲೈನಿಂಗ್ನ ತೊಗೋಬೇಕು. ಲೈನಿಂಗ್ನ ಐರನ್ ಮಾಡಿಕೊಂಡು ತೊಗೊಂಡಿದ್ದೀನಿ ನಾನು. ಈ ಮೆಷರ್ಮೆಂಟಲ್ಲಿ ಡಿಫ್ರೆನ್ಸ್, ನಾನಿವಾಗ ಆ ಪ್ಯಾಟ್ರನ್ನ ತೋರಿಸ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟಾಗಿ ನೆಕ್ಕನ್ನು ಕಟ್ ಮಾಡ್ತಾ ಇರೋದ್ರಿಂದ ಆ ನೆಕ್ಕಿಗೆ ಎಷ್ಟು ನಾವು ಶೋಲ್ಡರ್ ಇಟ್ಕೋಬೇಕು, ಎಷ್ಟು ಒಳಗಡೆ ಗ್ಯಾಪ್ ಇಡಬೇಕು, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಈಗ ಒಂದು ಲೈನ್ಸ್ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಕೆಳಗಡೆಗೆ ಲೈನ್ಸ್ ಹಾಕೋಬೇಕು. ಅದೇ ರೀತಿ ಇಲ್ಲೂ ಕೂಡ ಒಂದು ಲೈನ್ಸ್ ಹಾಕೋಬೇಕು. ಫ್ರಂಟ್ ಉಕ್ಕಿರೋದ್ರಿಂದ ನಾನು ಮೊದಲು ಫ್ರಂಟ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಓಪನ್ ಇರೋದನ್ನು ನನ್ನ ಕಡೆ ಮಾಡಿಟ್ಕೊಂಡಿದ್ದೀನಿ, ಫ್ರಂಟ್ ಪಾರ್ಟ್ನ. ಈಗ ನಾನು ಫಸ್ಟಿಗೆ ಲೆಂತನ್ನು ತಗೋತಾ ಇದ್ದೀನಿ. ಲೆಂತ್ ಮೆಷರ್ಮೆಂಟ್ ಬಂದು ಎಷ್ಟಿದೆ ಅಂದರೆ ನಾರ್ಮಲಾಗಿ 1 ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕು. ಅದೇ ರೀತಿ ನಾವು 15 ಇಂಚಿಗೆ ಇಟ್ಕೊಳ್ಳೋಣ. ಫಸ್ಟ್ ಲೆಂತಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೊಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೋಬೇಕು. ಈ ರೀತಿ ಲೈನ್ಸ್ ಹಾಕೊಂಡಾದ್ಮೇಲೆ ಫಸ್ಟ್ ಇವಾಗ ಶೋಲ್ಡರ್ನ ಇಟ್ಕೋಬೇಕು. ಶೋಲ್ಡರ್ನ ಯಾವ ರೀತಿ ಇಟ್ಕೊಳ್ಳೋದು ಅಂದರೆ ಫಸ್ಟಿಗೆ ಡೀಪ್ನ ಚೆಕ್ ಮಾಡ್ಕೋಬೇಕು. ಡೀಪ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಶೋಲ್ಡರ್ನ ಇಟ್ಕೋಬೇಕಾಗುತ್ತೆ. ನನಗೆ ಡೀಪ್ ಬಂದು 7 ಇದೆ. 7 ಇರೋದ್ರಿಂದ 2 ಇಂಚು ಬ್ರಾಡ್ನ ಇಟ್ಕೋತಾ ಇದ್ದೀನಿ. ಕಡಿಮೆ ಇದ್ದಾಗ ಬ್ರಾಡ್ ಜಾಸ್ತಿ ತೊಗೊಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ಅವ್ರಿಗೆ ಶೋಲ್ಡರ್ ಅವರು ಡೀಪ್ ಕಡಿಮೆ ಇದ್ದಾಗ ಶೋಲ್ಡರು ಜಾಸ್ತಿ ತೊಗೊಳುತ್ತೆ. ಈಗ ಇದಕ್ಕೆ 3.25 ಇಂಚು ಶೋಲ್ಡರ್ನ ಇಟ್ಕೋಬೇಕು. ಈಗ ಇದಕ್ಕೆ ಆರ್ಮನ್ಸ್ ಲೆಂತ್ ಬಂದು ಅವ್ರದ್ದು 5.5 ಇಂಚಿಗೆ ಡೌನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಡೀಪಿಗೂ ಕೂಡ ಮಾರ್ಕ್ ಹಾಕೋತಾ ಇದ್ದೀನಿ. 7 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. 7 ಇಂಚ್. ಇದು ಕೂಡ ಅಷ್ಟೇ 2.25 ಇಂಚು ಬ್ರಾಡ್ನ ತೊಗೊಳುತ್ತೆ. 38 ಮೆಷರ್ಮೆಂಟಿನ ಬಾಡಿ ಮೆಷರ್ಮೆಂಟು. ಅದಕ್ಕೆ ಎಷ್ಟೆಷ್ಟು ಬರುತ್ತೆ ಅಂತ ನಾನಿಲ್ಲಿ ಇಟ್ಟು ಕಟ್ ಮಾಡ್ತಾ ಇರೋದು. ಅದಾದಮೇಲೆ ನೆಕ್ಸ್ಟ್ ಬಂದು ಇಲ್ಲಿ 7.5 ಇದೆ. ಅದಕ್ಕೆ 6 ಇಂಚಿಗೆ ರೌಂಡ್ ಶೇಪ್ನ ಇಟ್ಕೋಬೇಕು. ಅಂದರೆ ಬೈಂಡಿಂಗ್ ಪಟ್ಟಿ ಶೇಪಿಗೆ 1.5 ಇಂಚು ಮೇಲೆ ತಗೋಬೇಕು. ಈಗ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ನಾವು ಯಾವ್ಯಾವ ಮೆಷರ್ಮೆಂಟಿಗೆ ಮಾರ್ಕ್ ಮಾಡಿದ್ದೀವಿ ಆ ಮೆಷರ್ಮೆಂಟಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿ ಇಲ್ಲೂ ಕೂಡ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ, ರೌಂಡ್ ಶೇಪು ಕರೆಕ್ಟಾಗಿ ಈ ರೀತಿ ಸ್ಕೇಲಲ್ಲಾದರೂ ಆಯಿತು, ಕೈಯಲ್ಲಾದರೂ ಆಯಿತು, ರೌಂಡ್ ಶೇಪ್ ಬರೋ ರೀತಿ ಕರೆಕ್ಟಾಗಿ ಮಾರ್ಕು ಟಚ್ ಆಗಬೇಕು. ಇಲ್ಲಿ ಸ್ಕೇಲು, ಇಲ್ಲಿಗೂ ಟಚ್ ಆಗೋ ರೀತಿ ಇಟ್ಕೊಳ್ಳಿ. ಈಗ ನಾನು 7 ಇಂಚಸ್ಗೆ 1 ರೌಂಡು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಬಂದು 8 ಇಂಚಸ್ಗೆ 1 ರೌಂಡು ಮಾರ್ಕ್ ಮಾಡಬೇಕು. 1 ಇಂಚು ಗ್ಯಾಪಲ್ಲಿ ನಾನು ಇದನ್ನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಬ್ರಾಡು 1 ಇಂಚು. ಇಲ್ಲೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿ ಡಬಲ್ ನೆಕ್ಕು, ರೌಂಡ್ ಶೇಪೇ ಹೇಳಿದ್ದಾರೆ. ರೌಂಡ್ ಶೇಪ್ ಇದ್ದರೆ ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳಿ. ಬೇರೆ ಇನ್ಯಾವುದೇ ಶೇಪ್ ಇದ್ರೂ ಆ ಶೇಪಿಗೂ ಮಾರ್ಕ್ ಮಾಡ್ಕೊಳ್ಳೋದಿದ್ರು 1 ಇಂಚು 1.25 ಇಂಚು ಅಷ್ಟು ಡಿಫ್ರೆನ್ಸಲ್ಲಿ ನೀವು ಒಳಗಡೆ ಲೈನಿಂಗಿಗೂ ಮೇಯ್ನ್ ಕ್ಲಾತಿಗೂ ಡಿಫ್ರೆನ್ಸ್ ಇರಬೇಕು. ನಾನು ಇದನ್ನು ಇವಾಗಲೇ ಕಟ್ ಮಾಡಲ್ಲ, ಯಾಕಂದರೆ ನಾನು ಮೇಯ್ನ್ ಕ್ಲಾತ್ನ ತೊಗೊಂಡು ಕಟ್ ಮಾಡುವಾಗ ಇದನ್ನು ನಾನು ಕಟ್ ಮಾಡ್ಕೋತೀನಿ. ಈಗ ನಿಮಗೆ ಜಸ್ಟ್ ಹೇಳ್ಕೊಡೋದ್ರಿಂದ ಈ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ನಾನು ಮಾರ್ಕ್ನ ಹಾಕ್ತಾ ಇರೋದು. ಇಲ್ಲೂ ಕೂಡ ಅದೇ ರೀತಿ ರೌಂಡ್ ಶೇಪಿಗೆ ಮಾರ್ಕ್ನ
ಹಾಕೋಬೇಕು. ಈಗ ನಮಗೆ ಡಬಲ್ ಲೇಯರ್ ಮಾರ್ಕಿಂಗ್ ಸಿಕ್ಕಿದೆ. ಇವಾಗ ನಾವು 38 ಇಂಚಸ್ ಮೆಷರ್ಮೆಂಟು, ಅದಕ್ಕೆ 4 ಡಿವೈಡ್ ಮಾಡಿದ್ರೆ 9.5 ಇಂಚು ಬರ್ತಿದೆ. 9.5 ಇಂಚಿಗೆ ಇಲ್ಲಿ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಅದನ್ನು ನಾನು ಬರಿತಾ ಇದ್ದೀನಿ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ನಾವು ಸೆಂಟರ್ ಡಾಟ್ನ ಈ ರೌಂಡಲ್ಲೇ ಮಾರ್ಕ್ ಮಾಡ್ಕೋಬೇಕು. ಈಗ ನಮಗೆ 4 ಇಂಚು ಸೆಂಟರ್ ರೌಂಡ್ ಬರಬೇಕು. 4 ಇಂಚಿಲಿದೆ ಅಂದರೆ ಮಾರ್ಕಿಂಗ್ ಕೂಡ ಇಲ್ಲಿ ಸೆಂಟರ್ಗೆ ಬೇಕು. ಈ ಸೆಂಟರ್ನ ತೊಗೋಬಾರ್ದು, ಈ ಸೆಂಟರ್ನ ತೊಗೋಬೇಕು ನಾವು. ಈಗ 4 ಇಂಚ್ ಇರೋದ್ರಿಂದ ನಾವು 2 ಇಂಚಿಗೆ ಸೆಂಟ್ರ್ ಪಾಯಿಂಟ್ನ ಮಾಡ್ಕೋಬೇಕು. ಡಾಟ್ಸಿನ ಲೆಂತು ಎಷ್ಟು ಬರುತ್ತೆ? ಡಾಟ್ಸಿನ ಲೆಂತು 10.5 ಇಂಚಿಗೆ ಬರುತ್ತೆ. ಇವರ ಮೆಜರ್ಮೆಂಟಿಗೆ 10.5 ಇಂಚು ಡಾಟ್ಸಿಗೆ ಸಿಗುತ್ತೆ. ಈ ರೀತಿಯೇ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾವು ಇದಕ್ಕೆಲ್ಲ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಕೂಡ 1/2 ಇಂಚು ಡೌನಲ್ಲಿ ಕ್ರಾಸಾಗಿ ಮಾರ್ಕ್ ಬರಬೇಕು. ಕೂಡ ಅದೇ ರೀತಿಯೇ ಕ್ರಾಸಾಗಿ ಮಾರ್ಕ್ನ ಹಾಕೊಳ್ಳಿ. ನಿಮಗೆ ಇದು ಎಷ್ಟು ಮೆಜರ್ಮೆಂಟೆಲ್ಲ ಹಾಕಬೇಕು ಅಂತ ಕನ್ಫ್ಯೂಸ್ ಇದ್ದರೆ ಇಲ್ಲಿ 1.25 ಇಂಚು ಆ ಒಳಗಡೆ ಮಾರ್ಕ್ನ ಹಾಕೋಬೋದು. ಈ ರೀತಿ ಚೆಕ್ ಮಾಡಿಕೊಂಡು ಈ ಮೆಷರ್ಮೆಂಟಲ್ಲಿ ಮಾರ್ಕ್ನ ಹಾಕೋಬೋದು ಸೆಂಟರ್ ಪಾಯಿಂಟಿಗೆ. ಅದಾದಮೇಲೆ ನೆಕ್ಸ್ಟ್ ಬಂದು ಡಾಟಿನ ಗ್ಯಾಪು. ನೀವು ಈ ಕಡೆಯಿಂದ ಲೆಂತ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಈ ಕಡೆಯಿಂದನೇ ಲೆಂತ್ನ ಮೆಷರ್ಮೆಂಟ್ ಮಾಡ್ಬೋದು. ಈ ಕಡೆಯಿಂದ 2 ಇಂಚು, ಈ ಕಡೆಯಿಂದ 2 ಇಂಚು, ಈ ಕಡೆಯಿಂದ 2 ಇಂಚು. ಇದು 3 ಡಾಟಿಗೆ ಬೇಕಾಗಿರೋಂಥ ಒಂದೇ ಮೆಷರ್ಮೆಂಟು. ಅದಾದಮೇಲೆ ಇದಕ್ಕೆ 1/4 ಇಂಚು ತೊಗೊಳುತ್ತೆ. ಇವರ ಹೈಟಿಗೆ 1/4 ಇಂಚು ತೊಗೊಳುತ್ತೆ. ನಾನು ಹೈಟ್ ಪ್ರಕಾರ ಹೇಳ್ಕೊಡ್ತಾ ಇದ್ದೀನಿ. 1.5 ತೊಗೊಳುತ್ತೆ, 1.25 ತೊಗೊಳುತ್ತೆ, 1/4 ತೊಗೊಳುತ್ತೆ, 1 ತೊಗೊಳುತ್ತೆ. ನಾನು ಅವರ ಹೈಟಿಗೆ ಯಾವ್ದು ಬರುತ್ತೆ ಅದನ್ನು ಡಾಟಿಗೆ ಹಾಕ್ತಾ ಇದ್ದೀನಿ. ಸೊ ಈ ಮೆಷರ್ಮೆಂಟಿಗೆ, ಈ ಬಾಡಿ ಫಿಟ್ಟಿಂಗಿಗೆ ಇದು ಕರೆಕ್ಟಾಗಿ ಬರೋವಂಥ ಮೆಷರ್ಮೆಂಟು. ಡಾಟು ಕೂಡ ಅಷ್ಟೇ 1/4 ಇಂಚು ಡಾಟ್ ತೊಗೊಳುತ್ತೆ, ಸೆಂಟ್ರ್ ಡಾಟು. ಈ ರೀತಿ ಸೆಂಟ್ರ್ ಡಾಟಿಗೂ ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ಸ್ನ ಹಾಕೊಳ್ಳಿ. ಸ್ವಲ್ಪ ಒಳಗೆ ತೊಗೊಂಡ್ರೆ ನಿಮಗೆ ಚೆಸ್ಟ್ ಲೆಂತು ಕರೆಕ್ಟಾಗಿ ಸಿಗುತ್ತೆ, ಬ್ಯಾಕಿಗೂ ಫ್ರಂಟಿಗೂ. ಇಲ್ಲ ಅಂದರೆ ಇದು ಜಾಸ್ತಿ ಡಾಟ್ನ ತೊಗೊಳುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಒಳಗಡೆ ತೊಗೊಂಡ್ರೆ ಡಾಟ್ನ ಕಡಿಮೆ ತೊಗೊಳುತ್ತೆ. ಓಕೆ, ಸ್ಲೀವಿನ ಸುತ್ತಳತೆ ಬಂದು 8.5 ಇಂಚು ಬೇಕಾಗುತ್ತೆ. ಈಗ ನಮಗೆ 8 ಇಂಚು ಸಿಗ್ತಾ ಇದೆ. 1/2 ಇಂಚು ಕಡಿಮೆ ಇರೋದ್ರಿಂದ ನಾವು ಮತ್ತೆ 1/2 ಇಂಚು ಡೌನ್ ಮಾಡ್ಕೋಬೇಕು. ಅದೇ ರೀತಿ ಕ್ರಾಸಾಗಿ ಮಾರ್ಕ್ನ ನೀಟಾಗಿ ಹಾಕೊಳ್ಳಿ. ಸ್ಕೇಲಲ್ಲೇ ಸಿಗುತ್ತೆ ಮಾರ್ಕು. ಇದೇ ಸಾಕಾಗುತ್ತೆ ಮಾರ್ಕು ಮೆಷರ್ಮೆಂಟು. ಬೇರೆ ಕೈಯಲ್ಲಾಗಲಿ ಮತ್ತು ಕೊರೈಸೋದಾಗಲಿ ಈಗ ನನಗೆ 8.5 ಇಂಚು ಕರೆಕ್ಟಾಗಿ ಬರ್ತಾ ಇದೆ. ಈಗ ಇದು ಕರೆಕ್ಟಾಗಿದೆ ನನಗೆ 8.5 ಇಂಚು. ಇದಿಷ್ಟು ಸ್ಲೀವ್ನಲ್ಲಿ ಫ್ರಂಟು, ಇದಿಷ್ಟು ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟು. ಇದು ಯಾವುದೇ ಥರ ಸ್ಲೀವ್ಸು ಕಂಪ್ಲೇಂಟ್ ಇಲ್ದಂಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆ, ಇದಿಷ್ಟು ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟು. ಈಗ ನೆಕ್ಸ್ಟ್ ಬ್ಯಾಕನ್ನು ಯಾವ ರೀತಿ ತೊಗೋಬೇಕು, ಅದೇ ರೀತಿ ಬ್ಯಾಕ್ ಕೂಡ ಅದೇ ರೀತಿ ಕಟ್ ಮಾಡಬೇಕು. ಅದನ್ನು ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಮೆಜರ್ಮೆಂಟ್ ಹಾಕಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಬ್ಯಾಕ್ ಲೆಂತ್ ಬಂದು 14 ಇಂಚು. ಈಗ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೊಂಡು 15 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ಟ್ರೈಟಾಗಿ ಲೈನ್ಸ್ನ ಹಾಕೋಬೇಕು. ಅದೇ ರೀತಿ ಶೋಲ್ಡರ್ ಹತ್ರನೂ ಒಂದು ಲೈನ್ಸ್ನ ಹಾಕೊಳ್ಳಿ. ಅದು ಡೀಪು ಬ್ರಾಡು. ಶೋಲ್ಡರ್ ಬಂದು ಬ್ರಾಡ್ ಬಂದು 2 ಇಂಚು ಇಟ್ಕೊಳ್ಳಿ ಈ ಮೆಷರ್ಮೆಂಟಿಗೆ, ಈ ರೀತಿ ಪ್ಯಾಟ್ರನ್ನ ಹೊಲಿಯೋದಕ್ಕೆ. ಅದಾದಮೇಲೆ 4 ಇಂಚಿಗೆ ಶೋಲ್ಡರ್ ಮೆಷರ್ಮೆಂಟು ಅಂದರೆ ಪಟ್ಟಿಯ ಮೆಷರ್ಮೆಂಟು 4 ಇಂಚ್ ಇಟ್ಕೊಳ್ಳಿ. ನನಗೆ ಫ್ರಂಟಲ್ಲಿ
5.5 ಇಟ್ಟಾಗ ನನಗೆ ಆಲ್ಮೋಸ್ಟ್ ರೌಂಡು ಚಿಕ್ಕದಾಗಿ ಬಂದಿತ್ತಲ್ವ. ಇವಾಗ ನಾನು ಇದಕ್ಕೆ 6 ಇಂಚನ್ನು ಇಟ್ಕೋತಾ ಇದ್ದೀನಿ. ಅದಾದಮೇಲೆ ಬಾಡಿ ಫಿಟ್ಟಿಂಗು 9.5 ಇಂಚಸ್ಸು. 9.5 ಇಂಚಸ್ ಇದೆ. ಆ 9.5 ಇಂಚಸ್ಸಿಗೆ ಮಾರ್ಕ್ನ ಹಾಕ್ಕೊಳ್ಳಿ. ಈಗ ಡೀಪ್ ಬಂದು 9 ಇಂಚಿದೆ. ಈ 9 ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಬ್ರಾಡು ಕೂಡ 2.25 ಇಂಚಿಗೆ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ಟ್ರೈಟಾಗಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇದಿಷ್ಟು ಬ್ಯಾಕ್ ಬಾಡಿ ಪಾರ್ಟ್ನ ಮೆಜರ್ಮೆಂಟು. ಈಗ ಇದಕ್ಕೆ ಸ್ಕೇಲಲ್ಲಿ ಒಂದು ಲೈನ್ಸು ರೌಂಡಕ್ಕೆ ಶೇಪ್ ತಗೋಬೇಕು. ನೋಡಿ, ಇವಾಗ ಆರ್ಮೋನ್ಸ್ ರೌಂಡು ಚೆಕ್ ಮಾಡ್ಕೋಬೇಕು ಎಷ್ಟು ಬರುತ್ತೆ ಅಂತ ಹೇಳಿ. ಕರೆಕ್ಟಾಗಿ 8.5 ಬರಬೇಕು. 8.5 ಬರ್ತಾ ಇದೆ. ಡಾಟ್ 9.5 ಇಂಚಿಗೆ ಮೆಜರ್ಮೆಂಟ್ ಇದ್ದರೆ ಅದನ್ನು ಈ ರೀತಿ ಸೆಂಟ್ರ್ ಮಾಡಿಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವರ ಅಳತೆಗೆ 4.5 ಇಂಚು ಡಾಟ್ಗೆ ಸಾಕಾಗುತ್ತೆ. ಈ ಡಾಟು 4.5 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಇವಾಗ ನಾವು ಇಲ್ಲಿ ನಾರ್ಮಲ್ಲಾಗಿ ಡೀಪಿಗೆ ಒಂದು ರೌಂಡ್ ಶೇಪಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. ಕರೆಕ್ಟಾಗಿ ರೌಂಡ್ ಶೇಪು 1 ಇಂಚು ಗ್ಯಾಪಲ್ಲಿ ಕ್ಲಾತ್ನ ಬಿಡಬೇಕಲ್ಲ, ಅದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಸೆಂಟ್ರ್ ನೋಡ್ಕೋಬೇಕು. ಈಗ ಇದಕ್ಕೆ ರೌಂಡ್ ಶೇಪ್ ಕರೆಕ್ಟಾಗಿ 1 ಇಂಚ್ ಗ್ಯಾಪಲ್ಲಿ ನಾವು ಕ್ಲಾತ್ನ ಬಿಟ್ಟು ಮಾರ್ಕ್ನ ಮಾಡ್ಕೋಬೇಕು. ಆಮೇಲೆ ನಾವು ಇದನ್ನು ಕಟ್ ಮಾಡುವಾಗ ರೆಡಿ ಕಟಿಂಗ್ನ ಯಾವ ರೀತಿ ತೊಗೋಬೇಕು, ಇವಾಗ ಮೇನ್ ಕ್ಲಾತ್ನ ಕೂಡ ನಾನು ತೊಗೊಂಡಿದ್ದೀನಿ ಕಟ್ ಮಾಡೋದಕ್ಕೆ. ಮೇನ್ ಕ್ಲಾತ್ ಏನಪ್ಪ ಅಂದರೆ ಇದೇನಿದೆ ಇದೇ ರೀತಿ ಕರೆಕ್ಟಾಗಿ ಪಿನ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಯಾವುದೇ ರೀತಿ ಚೇಂಜಸ್ ಆಗೋಂಗಿಲ್ಲ.